ಪರಂಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ ಅಯ್ಯಪ್ಪದವ ನಾಡ ನಾಲ್ಗೆ ಮ್ಯಾಲೆ ಒಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ನಿ ತನುವು ಮನವು ಎಂದು ನಿಂದಾಗಿದೆ ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ಈ ಯುಗ ಉರುಳಿ ಯುಗ ಬರಲಿ ಪ್ರತಿ ಜನುಮದಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದೇ ಮಾತಿನ ಮೋಡಿಗೆ ಸೋತೆನು ಹೃದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಉದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗ ಹೃದಯ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ
ಕನ್ನಡ ಗೋವಿನ ಓ ಮುತ್ತಿನ ಕರು ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಈ ಹಲವು ಬಣ್ಣಗಳ ಸಂಜೆಯ ದಿಗಂತ ಗಗನ ಬೆಳಗಿನ ನಿಗೂಢ ಕವನ ಹಲವು ರಾಗ ಭಾವಗಳ ನೀ ಮೌನ ವೀಣೆ ಕದ ಮುಚ್ಚಿರುವ ಖಜಾನೆ ನೀ ಹಲವು ಬಣ್ಣಗಳ ಸಂಜೆಯ ದಿಗಂತ ಗಗನ ಬೆಳಗಿನ ನಿಗೂಢ ಕವನ ಹಲವು ರಾಗ ಭಾವಗಳ ನೀ ಮೌನ ವೀಣೆ ಕದ ಮುಚ್ಚಿರುವ ಖಜಾನೆ ನೀನೆಂದಿಗೂ ನನಗೆ ಟುಕದ ಹಣ್ಣು ನೀ ಹೀಗಿರುವುದೆ ಚೆನ್ನು ನೀ ಹೀಗಿರುವುದೆ ಚೆನ್ನು. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಜರವು ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಜರವು ಕಲೆಯು ತಲೆಯಲಿಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಡುವ ತಿರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ನಾನಿನಗೆ ನೀನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ತಂದೆನು ಪಿಸು ಮಾತು ಜೇಬಲ್ಲಿ ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ. ನೀ ಮೌನ ವೀಣೆ ಕದ ಮುಚ್ಚಿರುವ ಖಜಾನೆ ನೀನೆಂದಿಗೂ ನನಗೆ ಟುಕದ ಹಣ್ಣು ನೀ ಹೀಗಿರುವುದೆ ಚೆನ್ನು. ನೀ ಮೆಟ್ಟುವ ನೆಲ
ರಾಜ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತಂದೆನು ಪಿಸು ಮಾತು ಜೇಬಲ್ಲಿ ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ. ರಾಮಾಯಣ ದರ್ಶನಂ ಕೃತಿ ಬರೆದಿದ್ದಾರೆ, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಅದೇನೋ ವಿಚಾರ ಓಕೆ, ಆದರೆ ಅವರ ಪರಿಪೂರ್ಣ ಕೃತಿ ಅಂದರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ನೆನಪ ಅದು ಅವ್ರು ಬರೆದಿರೋದು, ಲಂಕೇಶ್ ಅಲ್ಲ ಕುವೆಂಪು ಅವರೇ ಬರೆದಿರೋದು, ಅವ್ರ ಬಗ್ಗೆ ಬರೆದಿರೋದು. ಅವರ ಪರಿಪೂರ್ಣ ಕೃತಿ ಅಂತಂದರೆ ಅದು ಪೂರ್ಣಚಂದ್ರ ತೇಜಸ್ವಿ ಅವರು. ಯಾಕೆಂದರೆ ನಾನು ವಿಚಾರ ಬಹುಶಃ ಓದಿರ್ತೀರ, ನದಿ ಹರಿದಿತ್ತು ಬನ್ ನಿಂತಿತ್ತು ಬಾನಿಲಿ ನಗೆ ಬೀರಿತ್ತು, ನಿರ್ಜನ ದೇಶದ ನೀರಾವ ಕಾಲಕ್ಕೆ ಕಾಗರವ ಪುಲಕಂತ ಹೊರಿತು. ಸರಳವಾಗಿ ಇರ್ತಕ್ಕಂಥ ಪ್ರಕೃತಿಯನ್ನ ಹೆಂಗೆ ಮಾತಾಡ್ಸೋದು? ನದಿ ಹರಿ ಬಿ.ಕಾಮ್ ಜರ್ನಿ ಇದ್ಬಿಟ್ಟು ನನ್ನನ್ನು ಸಾಹಿತ್ಯದೆಡೆ ಕರ್ಕೊಂಡೋಯ್ತು. ಸೊ ಹಾಗಾಗಿ ನಾನು ಯಾಕೆ ಕನ್ನಡ MA ಮಾಡಬಾರ್ದು ಅಂತ ಕನ್ನಡ MAಗೆ ಜಾಯಿನ್ ಆದೆ. ಅಲ್ಲಿ ಸ್ವಲ್ಪ ತುಂಬ ಏನು ತಿಳ್ಕೊಂಡಿಲ್ಲ, ಬಟ್ ಕುವೆಂಪು ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ಬರ್ತಾ ಹೋಯಿತು. ಹೆಚ್ಚೆಚ್ಚು ಕೃತಿ ಓದಬೇಕು ಅಂತ ಕುತೂಹಲ ಆಯಿತು. ಹಾಗಾಗಿ ತುಂಬ ದಿನದಿಂದ ಕವಿಶೈಲಾಗಿ ಹೋಗಬೇಕು ಅಂತ ತುಂಬ ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ನಮ್ಮ ಗೆಳೆಯರಾದಂಥ ಮಲ್ಲಿಕಾರ್ಜುನ್ ಅವರು ನೆರವೇರಿಸಿದ್ರು. ಹಾಗಾಗಿ ಬೆಳಗ್ಗೆಯಿಂದ ನಾನು ಇಲ್ಲಿಗೆ ಬಂದಾಗ ನಾನು ಸಾಹಿತ್ಯದ ಸಾಹಿತ್ಯ ಲೋಕದ ಒಳಗಡೆನೇ ನಾನು ಪ್ರವೇಶಿಸಿದೆ ಅನ್ನೋ ಒಂದು ಭಾಸ ಆಯಿತು. ಅವ್ರು ಹೇಗೆ ಅಂದರೆ, ಸಾಹಿತ್ಯ ಅನ್ನೋದನ್ನು ಕಣ್ಣಿಗೆ ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇಲ್ಲ, ಇದೇ ಒಂದು ಸ್ವರ್ಗ ಸಾಹಿತ್ಯ ಅನ್ನೋ. ಸೊ ಇಷ್ಟು ಮಾತಾಡೋದಕ್ಕೆ ಈ ಒಂದು ನಾನು 3 ವರ್ಷದಿಂದ ಪ್ಲ್ಯಾನ್ ಆಗ್ತಾ ಇದ್ದೆ, ಯಾವತ್ತೂ ಬರೋಕ್ಕಾಗಲಿಲ್ಲ. ಶಿವಮೊಗ್ಗ ತನಕ ಬಂದು ಟೈಮ್ ಸೈಲೆಂತು ವಾಪಸ್ ಹೋದೆ. ಅದು ಇವತ್ತು ಬರಬೇಕಾಯ್ತು, ಬಂದಿದ್ದೀನಿ. ಅದೇ ರೀತಿ ಅಲ್ಲಿ ನಾನು ಕವಿ ಮನೆಗೆ ಹೋದಾಗ ನನಗೆ ಏನು ನೆನಪಾಯಿತು ಅಂತಂದರೆ, ನನ್ನ ಫಸ್ಟ್ ಸೆಮಿಸ್ಟರ್ಲಿ ಆತ್ಮಕಥನ ಇತ್ತು, ನೆನಪಿನ ಧ್ವನಿ ಇದೆ. ಅದಕ್ಕೆ ವಿಚಾರ ಇರ್ತದೆ, ಜೇನಾಗುವ ನಾನಿನಗೆ ನೀ ನನಗೆ, ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ, ಶಿವನೆನ್ನ ಸುಖಕ್ಕೆ ಸುಖಿ ಶಿವನಿನ್ನ ಸುಖಕ್ಕೆ ಸುಖಿ, ಶಿವಶಿವೆಯರ ಸುಖವ ಸವಿ ವಕೀಲ ಲೋಕ ಸುಖಿ ಬಾರ ಸಖಿ ಬಾ ನಿನಗೆ ನೀ ನನಗೆ, ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಒಂದು ಕುವೆಂಪು ಆಗಿರ್ಬೋದು ಅವರ ಅಂದರೆ ಇವಾಗ ಕುವೆಂಪು 1924 ಅಂದರೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರೇನು ಸ್ವತಂತ್ರದಲ್ಲಿ ಹೋರಾಡಿರಲಿಲ್ಲ. ಯಾಕಂದರೆ ನಮ್ಮಂಗೆ ಆಗ್ತಾನೆ ಅವರು BA MA ಮುಗಿಸಿದಂಥ ವಿದ್ಯಾರ್ಥಿ ಆಗಿದ್ರು. ಆ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸ್ವತಂತ್ರ ಹೋರಾಟ ಅಂದ್ರೇನು ಏನು ಗೊತ್ತಿರಲಿಲ್ಲ. ಆದರೆ ಸ್ವತಂತ್ರದಲ್ಲಿ ಅಂದರೆ ಹೋರಾಟದಲ್ಲಿ ಏನೇನು ನಡೀತಿದೆ ಅನ್ನೋದು ರೇಡಿಯೋ FM ಎಲ್ಲ ಇದ್ವಲ್ಲ ಆ ಕಾಲದಲ್ಲಿ. ಅಂದರೆ ಪ್ರತಿಯೊಂದು ಗಾಂಧೀಜಿ ಏನೇನು ಅಧಿವೇಶನ ನಡೀತಿತ್ತು, ಏನೇನು ಕಾರ್ಯಕ್ರಮ ನಡೆಸ್ಕೋತಿದ್ರೋದ್ರಿಂದ ಪ್ರತಿಯೊಂದನ್ನು FM ಗಳಾಗಿ ಆಹ್ವಾನ ಕರೆಸಿರ್ತಾರೆ. ಸೊ ನಮಗೆ ಇವರೆಲ್ಲ ಏನೋ ಫಸ್ಟು ಸ್ಟಾರ್ಟಿಂಗ್ ಎತ್ಕೊಂಡ ತಕ್ಷಣ ಈಗ ಜಾತಿ ವಿರೋಧಿ, ಅದರಲ್ಲೂ ಕೂಡ ಬ್ರಾಹ್ಮಣ ವಿರೋಧಿ ಅನ್ಕೊಂತಿರ್ತಾರೆ. ಇವ್ರು ಹೇಳೋದು ಯಾವಾಗಲೂ ಹೇಳೋ ನಾನು ಪುರೋಹಿತ ಶಾಹಿ ವಿರೋಧಿ. ಇಲ್ಲೆಲ್ಲ ಪುರೋಹಿತ ಶಾಹಿ ಅಂತ ತಕ್ಷಣ ನಾವು ಯಾರನ್ನ ಅನ್ಕೊಂತೀವಿ? ಬ್ರಾಹ್ಮಣರು ಅನ್ಕೊಂತೀವಿ. ಆದರೆ ಪಾಶ್ಚಾತ್ಯರಲ್ಲಿ ಪುರೋಹಿತ ಶಾಹಿ ವಿರೋಧಿ ಅಂತಂದರೆ ಬ್ರಾಹ್ಮಣರಲ್ಲ. ಅವ್ರು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಪಾಶ್ಚಾತ್ಯರಲ್ಲಿ ಈ ಒಂದು ಪುರೋಹಿತ ಶಾಹಿ ವಿರೋಧಿ ಅಂದರೆ ಬ್ರಾಹ್ಮಣರಲ್ಲ, ಜಾತಿ ವಿರೋಧಿ ಅಲ್ಲ, ಜಾತಿಯನ್ನ ಪದನೆ ಬರಲ್ಲ. ಯಾರು ಶೋಷಿಸ್ತಾರೋ, ಯಾರನ್ನ ಈ ಒಂದು ಕೆಳ ಹಂತದವ್ರನ್ನ ದೂಷಿಸ್ತಾರೋ ಅವರು ಪುರೋಹಿತ ಶಾಹಿಗಳು. ಅವರು ಸುಮಾರು 5,000 ವರ್ಷಗಳಿಂದ ತುಳಿತಕ್ಕೆ ನಮ್ಮ ಭಾರತದಲ್ಲಿ 5,000 ವರ್ಷಗಳಿಂದ ಕಾರಘಟ್ಟ ಅಂತ 29 ಡಿಸೆಂಬರ್ 1904 11/11
1994 ಅವ್ರ ಕಾಲಘಟ್ಟನ ಕಾಣ್ಬೋದು. ಮನುಜ ಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು ಅಂತ ಹೇಳ್ತಾರೆ. ಇವರು ಯುವ ಮನಸ್ಸುಗಳ ಸಾಮರಸ್ಯಕ್ಕೆ ಒತ್ತು ನೀಡ್ತಾರೆ. 21ನೇ ವಯಸ್ಸಿನ ಆ ಒಂದು ಹಕ್ಕನ್ನು ಕುವೆಂಪುರವರು ಏನು ಮಾಡ್ತಾರೆ, ಮಂತರೆ ಊರ್ಮಿಳೆಯ ಪಾತ್ರದ ಮೂಲಕ ಎತ್ತಿ ಹಿಡಿತಾರೆ. ಅದು ಒಂದು ದರ್ಶನ, ರಾಮಾಯಣ ದರ್ಶನ. ಮತ್ತೊಂದು ಪಾತ್ರ ಮಂತರೆ ಪಾತ್ರವನ್ನು ಸಹ ಎತ್ತಿ ಹಿಡಿದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿ ರಾಮಾಯಣವನ್ನು ದರ್ಶನ ಮಾಡಿಸ್ತಾರೆ. ಯಾರು? ನಮ್ಮ ಕುವೆಂಪುರವರು. ಅದೇ ರೀತಿ ನಾವು ಬೆರಳಿಗೆ ಕೊರಳ್, ಒಬ್ಬ ಪ್ರಸಿದ್ಧ ಬಿಲ್ವಿದ್ಯೆಗಾರ, ಪ್ರಸಿದ್ಧ ಗುರುಗಳಾದಂತಹ ದ್ರೋಣಾಚಾರ್ಯರ ಶಿಷ್ಯ ಯಾರು? ಅರ್ಜುನನನ್ನು ಅವ್ರೇನು ಮಾಡಿರ್ತಾರೆ, ಶಪಥ ಮಾಡಿರ್ತಾರೆ, ನಾನು ಇಡೀ ಜಗತ್ತಿನಲ್ಲಿ, ಇಡೀ ಭೂಮಂಡಲದಲ್ಲಿ ಆಚೆಯಾಗಲಿ ಈಚೆಯಾಗಲಿ ಅರ್ಜುನನಷ್ಟು ಪ್ರಸಿದ್ಧ ಬಿಲ್ವಿದ್ಯೆಗಾರ ಯಾರು ಒಂದು ಸಂಕಲನದ ಹೆಸರು ಮಾತ್ರವಲ್ಲ, ಇದೊಂದು ವಿವಾಹ ವಿಧಾನ. ಸಹಸ್ರಾರು ವರ್ಷಗಳ ಕಾಲ ಯಾವ ಮೌಲ್ಯಗಳನ್ನು ಭಾರತೀಯರು ದೊಡ್ಡದು ಎಂದು ಭಾವಿಸಿ ಆರಾಧಿಸುತ್ತಾ ಬಂದಿದ್ದರೋ ಆ ಎಲ್ಲಕ್ಕೂ ಸಂಕೇತಗಳಾಗಿರುವ ಶಕ್ತಿಯನ್ನು ವಧೂವರರು ತಮ್ಮ ಬದುಕಿನ ಅಮೃತ ಮುಹೂರ್ತದಲ್ಲಿ ಈ ಮಂತ್ರಗಳ ಮೂಲಕ, ವಿವಾಹ ಸಂಹಿತೆಯ ಪ್ರತಿಜ್ಞಾವಿಧಿಗಳ ಮುಖಾಂತರ ತಮ್ಮ ಚೇತನಕ್ಕೆ ಆಹ್ವಾನಿಸುತ್ತಾರೆ. ಈ ವಿವಾಹ ವಿಧಾನವು ಕ್ರಮೇಣ ವಧೂವರರ ಜೀವನ ವಿಧಾನವೂ ಆಗಬೇಕೆಂಬುದು ಮಂತ್ರಮಾಂಗಲ್ಯದ ಮೂಲ ಆಶಯ. ಆದ್ದರಿಂದಲೇ ಈ ಕ್ರಮದಲ್ಲಿ ಮದುವೆಯಾಗುವ ವಧೂವರರು, ಅವರ ಮಾತಾಪಿತೃಗಳು, ಬಂಧು ಮಿತ್ರರು ಕೆಲವು ಕನಿಷ್ಠ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು. ಮಂತ್ರಮಾಂಗಲ್ಯ ಸರಳ ವಿವಾಹ ವಿಧಿಯೆಂದೇ ರೂಪಿಸಿರುವುದರಿಂದ ಈ ವಿವಾಹದ ಯಾವೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡುವುದು. ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷ ಅಂತಂದರೆ ತೇಜಸ್ವಿ ಅವರು. ಯಾಕೆಂದರೆ ತೇಜಸ್ವಿ ಅವರು ನಮ್ಮ ಒಂದು ಸ್ನೇಹ ಬಳಗ ಇತ್ತು, ತೇಜಸ್ವಿ ಕತೆ ಓದು ಅಂತ ಅವಾಗವಾಗ ಮಾಡ್ತಾ ಇರ್ತಕ್ಕಂತಹ ಸಂದರ್ಭಗಳು ಕೂಡ ಅದು ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ನಾವು ಇದನ್ನ ಪ್ರದೇಶ ಅವ್ರು ಬೆಳೆದಿರ್ತಕ್ಕಂಥ ವಾತಾವರಣ ನಮ್ಗೆ ಹೀಗೆ ಅರ್ಥ ಆಗ್ತಾ ಇರ್ತದೆ. ಯಾಕೆ ಅವರ ಸಾಹಿತ್ಯಕ್ಕೆ ಇಷ್ಟೊಂದು ಈ ಒಂದು ವಾತಾವರಣ, ಈ ಪರಿಸರ, ಈ ಪ್ರಕೃತಿ ಅಂತಕ್ಕಂಥದ್ದು ಅವ್ರ ಪ್ರೇರಣೆ ಆಗ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಕುವೆಂಪುರನ್ನ ನಾವು ಅರ್ಥ ಮಾಡ್ಕೊಳೋದಂತಹ ಸಂದರ್ಭದಲ್ಲಿ ಆಗಲೇ ಸವಿತಾ ಅವರು ಮಾತಾಡ್ತಾ ಹೋದ್ರು. ನಾನು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನನ್ನಲ್ಲೇ ಆದಂತಹ ಬದಲಾವಣೆಗಳು ಯಾವ ರೀತಿ ಆಯಿತು ಅಂದರೆ, ನಾನು ಕುವೆಂಪುರವ್ರ ಬಗ್ಗೆ ಎಲ್ಲೋ ನಾನು ತಿಳ್ಕೊಂಡಿಲ್ವನೋ, ನಾನು ಅವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಹೇಗೆ ಮಾತಾಡಿದ್ರು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹಾಗೇನೆ ಕುವೆಂಪುರವ್ರಿಗೆ ನಿಜವಾದ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಹಾಗೆ ಆಗುತ್ತೆ. ಅವರ ಕೃತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಂತಹ ಸಂದರ್ಭದಲ್ಲಿ ನನಗೂ ಈಗ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ